ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಬಂಧುಗಳೇ, ಕರ್ನಾಟಕ ರಾಜ್ಯ ಅಂಗವಿಕಲರ RPD ಟಾಸ್ಕ್ ಫೋರ್ಸ್ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಮತ್ತು ಇಲಾಖೆ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಮಾನ್ಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರಿಗೆ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಸುಮಾರು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಒಂದು RPD ಟಾಸ್ಕ್ ಫೋರ್ಸ್ ವತಿಯಿಂದ ಬಿಟ್ಟಂಥ ಬೇಡಿಕೆಗಳು ಸುಮಾರು 17 ಬೇಡಿಕೆಗಳಿವೆ. ಅದರಲ್ಲಿ ಮೊದಲನೇದಾಗಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016-21 ಬಗ್ಗೆ ವಿಕಲಚೇತನರ ಸಮೀಕ್ಷೆ ಆಗಬೇಕು ಮತ್ತು ರಾಜ್ಯದ ಎಲ್ಲ ವಿಧದ ವಿಕಲಚೇತನರಿಗೆ 5,000 ರೂಪಾಯಿ ಏಕರೂಪ ಪೋಷಣಾ ಭತ್ಯೆ ಅಂದರೆ ಮಾಶಾಸನ ನೀಡಬೇಕು. ಜೊತೆಗೆ ರಾಜ್ಯ ಸರ್ಕಾರದಿಂದ 4 ವಿಧಗಳ ವಿಕಲಚೇತನರಿಗೆ ಪೋಷಕರಿಗೆ ನೀಡಲಾಗುತ್ತಿರುವ ಆರೈಕೆದಾರರಿಗೆ ಬುದ್ಧಿಮಾಂದ್ಯ ಮತ್ತು ಬೆನ್ನು ಹುರಿ ಅಪಘಾತಕ್ಕೆ ಒಳಗಾದಂಥ ವಿಕಲಚೇತನರು ಸಹಿತ ಆ ಒಂದು ಭತ್ಯೆಯನ್ನು ವಿಸ್ತರಿಸಬೇಕು ಮತ್ತು ವಿಕಲಚೇತನರಿಗೆ ನೀಡಲಾಗಿರುವ ರಿಯಾಯಿತಿ ದರದ ಬಸ್ ಪಾಸ್ನಿಂದ ವಿಕಲಚೇತನರು ತಮ್ಮ ಜಿಲ್ಲಾ ಕೇಂದ್ರದಿಂದ ಪ್ರಯಾಣ ಮಾಡಲು ಆಗುತ್ತಿಲ್ಲ. ಆದ್ದರಿಂದ ವಿಕಲಚೇತನರಿಗೆ ತುಂಬ ಸಮಸ್ಯೆ ಆಗುತ್ತಿದ್ದು, ಈಗಿರುವ ಪ್ರಯಾಣ ಮಿತಿಯನ್ನು 100 ಕಿಲೋಮೀಟರಿಂದ 250 ಕಿಲೋಮೀಟರ್ವರೆಗೆ ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಪ್ರತಿ ತಾಲೂಕುಗಳಲ್ಲಿ ವಿಕಲಚೇತನರಿಗೆ ಫಿಸಿಯೋಥೆರಪಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಜೊತೆಗೆ ದೈಹಿಕವಾಗಿ 75% ಹೆಚ್ಚಿನ ನ್ಯೂನತೆ ಹೊಂದಿದ ವಿಕಲಚೇತನರಿಗೆ ಕನಿಷ್ಠ 10 ವರ್ಷಕ್ಕೆ 1 ಬಾರಿ ದ್ವಿಚಕ್ರ ವಾಹನವನ್ನು ಮಂಜೂರು ಮಾಡಬೇಕು. ಜೊತೆಗೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳ, ಶಾಲಾ ಕಾಲೇಜುಗಳ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಸುಲಭ ಲಭ್ಯತೆ ವ್ಯವಸ್ಥೆಯನ್ನು ಕಲ್ಪಿಸಲು ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನವನ್ನು ಮೀಸಲಿಡಬೇಕು. ಅಧಿಕ ಆಸರೆಯ ಅವಶ್ಯವಿರುವ ವಿಕಲಚೇತನ ಪೋಷಕರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ವಿಕಲಚೇತನ ಸಬಲೀಕರಣ ಇಲಾಖೆಯಿಂದ ಆಧಾರ ಯೋಜನೆಯ ಮಾದರಿಯಲ್ಲಿ ವಿಶೇಷ ಯೋಜನೆ ಜಾರಿಗೆ ತರಬೇಕು ಮತ್ತು ವಿಕಲಚೇತನ ಆಸ್ತಿ ನೋಂದಣಿಗೆ ಯಾವುದೇ ಶುಲ್ಕ ವಿಧಿಸದೆ ಉಚಿತವಾಗಿ ಮಾಡಬೇಕು ಮತ್ತು ವಿಕಲಚೇತನರಿಗೆ ರಾಜಕೀಯವಾಗಿ 5% ಮೀಸಲಾತಿ ನೀಡಬೇಕು. ಜೊತೆಗೆ ನ್ಯಾಷನಲ್ ಟ್ರಸ್ಟ್ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರ ಒಬ್ಬ ಪೋಷಕರಿಗೆ, ಆರೈಕೆದಾರರಿಗೆ ಉಚಿತ ಬಸ್ ಪಾಸ್ ನೀಡಬೇಕು. ನಿವೇಶನ ರಹಿತ ವಿಕಲಚೇತನರಿಗೆ ಸರ್ಕಾರದಿಂದ ನಿವೇಶನವನ್ನು ಮಂಜೂರು ಮಾಡುವ ಯೋಜನೆಯನ್ನು ಜಾರಿಗೆ ತರಬೇಕು. ಸ್ಥಗಿತಗೊಂಡಿರುವ ವಿಕಲಚೇತನ ಸಬಲೀಕರಣ ಇಲಾಖೆ NHPDC ಯೋಜನೆಯನ್ನು ಮರು ಚಾಲನೆ ಮಾಡಬೇಕು. ಜೊತೆಗೆ ವಿಕಲಚೇತನರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನಕ್ಕೆ 5% ಅನುದಾನ ವೈಯಕ್ತಿಕ ಸೌಲಭ್ಯಗಳ ಒದಗಿಸಲು ಅನುಕೂಲವಾಗುವಂತೆ ಸುತ್ತೋಲೆಯನ್ನು ಹೊರಡಿಸಬೇಕು ಮತ್ತು ಬೆನ್ನೂರಿ ಅಪಘಾತ ಉಳ್ಳ ವಿಕಲಚೇತನರಿಗೆ ಆರೋಗ್ಯ ಹಾಗೂ ಪುನರ್ವಸತಿ ಸಂಬಂಧಿಸಿದ ವಿಶೇಷ ಯೋಜನೆಯನ್ನು ಜಾರಿಗೆ ತರಬೇಕು. ವಿಕಲಚೇತನ ಪ್ರತ್ಯೇಕ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಮತ್ತು ವಿಕಲಚೇತನ ಸರ್ಕಾರಿ ನೌಕರಿಗೆ ಮುಂಬಡ್ತಿಯಲ್ಲಿ 5% ಮೀಸಲಾತಿಯನ್ನು ನೀಡಬೇಕು. ಆಯುಷ್ಮಾನ್ ಭಾರತ ಆರೋಗ್ಯ ವಿಮಾ ಯೋಜನೆಯಡಿಯನ್ನು ಹಿರಿಯ ನಾಗರಿಕರಿಗೆ ವಿಸ್ತರಿಸಿದಂತೆ ಎಲ್ಲ ವಿಕಲಚೇತನರಿಗೆ ವಿಸ್ತರಿಸಬೇಕು. ಎಲ್ಲ ಇಲಾಖೆಗಳಲ್ಲಿರುವ ವಿಕಲಚೇತನ ಯೋಜನೆಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಳವಡಿಸಬೇಕು. ಪೌರಾಡಳಿತ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳ ಬಜೆಟ್ ಕ್ರೋಢೀಕರಿಸಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯ ಸಮಯದಲ್ಲಿ 5% ವಿಕಲಚೇತನರ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡಬೇಕು ಮತ್ತು ಶಾಸಕರ ಮತ್ತು ಸಂಸದರ ಯೋಜನೆಗಳನ್ನು 100% ಅನುಷ್ಠಾನಗೊಳಿಸಬೇಕು ಮತ್ತು ಮಹಾರಾಷ್ಟ್ರ ರಾಜ್ಯದ ಮಾದರಿಯಂತೆ ನಮ್ಮ ರಾಜ್ಯದಲ್ಲಿ ವಿಕಲಚೇತನರಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಆಗಬೇಕು. ಹೀಗೆ ಹಲವಾರು ಬೇಡಿಕೆಗಳ ಮನವಿ ಪತ್ರವನ್ನು ಈ ಒಂದು ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಈ RPD ಟಾಸ್ಕ್ ಫೋರ್ಸ್ ತಮ್ಮ ಟಾಸ್ಕ್ ಫೋರ್ಸ್ ಮೂಲಕ ಈ ಒಂದು ಹಲವಾರು ಬೇಡಿಕೆಗಳ ಸುಮಾರು 21 ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಿಜಾಪುರದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಶಬಿಯಾ ಬೇಗಂ ಮತ್ತು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಸಮಿತಿ ಬೆಂಗಳೂರು, ಮಹೇಶ್ ಮುದೋಳ್ ರಾಜ್ಯ ಖಜಾಂಚಿ ರಾಜ್ಯ ಸಮಿತಿ ಬೆಂಗಳೂರು ಮತ್ತು ಮೋದಿನ್ ಸಾಬ್ ಜಹೀರ್ದಾರ್ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಮಿತಿ ವಿಜಯಪುರ
ಈ ಒಂದು ಪದಾಧಿಕಾರಿಗಳು ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನರ ಜೊತೆಗೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಹಾಗೆ ಈ ಒಂದು ವರದಿಯನ್ನು ವಿಜಯಪುರ ಜಿಲ್ಲೆಯ ಮಹೇಶ್ ಮುಧೋಳ್, ರಾಜ್ಯ ಖಜಾಂಚಿ, ರಾಜ್ಯ ಸಮಿತಿ, RPD ಟಾಸ್ಕ್ ಫೋರ್ಸ್ ಬೆಂಗಳೂರು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದರಲ್ಲಿ ಪ್ರಮುಖವಾಗಿ ತೀವ್ರತರ ಸಮಸ್ಯೆ ಇರುವ ಬುದ್ಧಿಮಾಂದ್ಯತೆ, ಸೆರ್ಬಲ್ ಪಾಲ್ಸಿ, ಆಟಿಸಮ್, ಮಾನಸಿಕ ಅಸ್ವಸ್ಥತೆ ಮತ್ತು ಬಹುವಿಧದ ವಿಕಲಚೇತನರ ಪೋಷಕರು ಯಾವುದೇ ರೀತಿಯ ಉದ್ಯೋಗವಿಲ್ಲದೆ ಆರ್ಥಿಕವಾಗಿ ತುಂಬ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದರಿಂದ ಅದರ ಜೊತೆಗೆ ಕುಟುಂಬದ ನಿರ್ವಹಣೆ ಮಾಡುವುದು ಬಹಳ ಕಷ್ಟಕರವಾಗಿದೆ. ಈ ನಿಟ್ಟಿನಲ್ಲಿ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ವಿಕಲಚೇತನರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿಗೊಳಿಸಲು ಸರ್ಕಾರ ಕೆಲವು ಪೂರಕ ವ್ಯವಸ್ಥೆಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ವಿಕಲಚೇತನರ ಸಮಗ್ರ ಅಭಿವೃದ್ಧಿ ಹಾಗೂ ಸಬಲೀಕರಣಕ್ಕಾಗಿ ಈ ಕೆಳಗಿನ ಕೆಲವು ಪೂರಕವಾದ ಪ್ರಮುಖ ಹಕ್ಕೊತ್ತಾಯಗಳನ್ನು 2025-26ರ ಆಯವ್ಯಯದಲ್ಲಿ ಈಡೇರಿಸುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸದೊಂದಿಗೆ ಈ ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ.